ಕನ್ನಡದ ಪ್ರಸಿದ್ಧ ಪ್ರೇಮ ಕವಿಯಾಗಿರುವ ಕೆ.ಎಸ್. ನರಸಿಂಹಸ್ವಾಮಿರವರು ಬರೆದಿರುವ ಪದ್ಯ ಸಂಬಳದ ಸಂಜೆ. ಮಧ್ಯಮ ಕೆಳಮಧ್ಯಮ ವರ್ಗದವರ ಆರ್ಥಿಕ ಪರಿಸ್ಥಿತಿಗೆ ಹಿಡಿದ ಕನ್ನಡಿ ಈ ಕವನ. ಇವರ ಮನೆಯಿಂದ ಮನೆಗೆ ಕವನದ ಹಿನ್ನೆಲೆಯಲ್ಲಿ ಪದ್ಯವನ್ನು ವಿಶ್ಲೇಷಿಸುವುದು ಒಳಿತು. ತಳವಿರದ ಗೋಡೆಗಳು, ತೆರುಪಿರದ ಲಾಂಧ್ರಗಳು, ಒನಕೆ ಜರಡಿ ತೊಟ್ಟಿಲು, ಸರಕು ಸುಮ್ಮನೆ ಭಾರ ಎಸೆಯಬಾರದೆ ಹೇಳು ಸಾಲುಗಳೊಡನೆ ಈ ಮೊದಲನೆಯ ತಾರೀಕಿನಂದೇ ಖಾಲಿಯಾಗುವ ಜೇಬು, ಸಾಲದ ಸಾಲು ಸಾಲು ಮೆರವಣಿಗೆಗೆ ಬಡತನದ ಚಿತ್ರಣವನ್ನು ಕಟ್ಟಿಕೊಳ್ಳುತ್ತದೆ. ಪದ್ಯ ಈ ಮುಂದಿನಂತಿದೆ. ಸಂಬಳದ ಸಂಜೆ ಒಳಜೇಬು ಬೆಳಕಾಗಿರಲು ಮುಗುಳು ನಗೆ ಸೂಸಬೇಕು. ತಂದ ಹಣ ತುಂಡಾಗಿ ತಲೆನೋವು ಬಂದಿರಲು ಮಂದಲಗೆ ಹಾಸಬೇಕು. 7 ಅಡಿಯ ಕಿರುಮನೆಗೆ 20 ರೂಪಾಯಿ ಬಾಡಿಗೆಯ ಚಾಚಬೇಕು. ಬೀದಿಯಂಚಿಗೆ ನಿಂತು ತಳವಿರದ ಪೀಪಾಯಿ ಮನೆತನಕ ಇಷ್ಟು ಸಾಕು. ನೀರು ಹತ್ತುವುದಿಲ್ಲ, ದೀಪ ಹೊಳೆಯುವುದೂ ಇಲ್ಲ, ಇವು ಎಲ್ಲ ದೈವಚಿತ್ತ. ತೊಟ್ಟಿಲನ್ನು ಕಟ್ಟಿದರೆ ಮಂಚಕ್ಕೆ ಸ್ಥಳವಿಲ್ಲ, ಟ್ರಂಕ್ ಒನಕೆ ನನ್ನ ಸುತ್ತ. ಬಾಡಿಗೆಯ ಕೊಟ್ಟು ಭಾಗೀರಥಿಯ ದಾಟಿದೆನು, ಇನ್ನು ಉಸಿರಾಡಬಹುದೇ. ಸೀರೆಯಂಗಡಿಯವನು ಕೈ ಮುಗಿದು ನಿಂತಿಹನು, ಎಷ್ಟು ಸಲ ನಾಳೆ ನಾಳೆ. ಇನ್ನು ಹಾಲಿನ ಲೆಕ್ಕ 30 ಬೊಟ್ಟುಗಳು, 10ರದು 1 ನೋಟು. ತರಕಾರಿಯವಳಂತೂ ನಗು ನಗುತ್ತ ಬಂದಿಹಳು, ಗೋಡೆಯಲ್ಲಿ 10 ಗೀಟು. ಪತ್ರಿಕೆಯ ಹುಡುಗ ಸೈಕಲ್ ಶಬ್ದ ಮಾಡುವನು, ಸ್ವಲ್ಪ ಹಣ ಕೊಟ್ಟು ಬಿಡಲಿ. ಸಂಪಾದಕೀಯದಲ್ಲಿ 100 ತಪ್ಪುಗಳು, ಹೋಗಿ ಬಾ ಎಂದು ಬಿಡಲಿ. ಎಲೆಯಲ ಸೌದೆಯವ ಕೊಡಲಿಯೊಂದಿಗೆ ಬಂದ, 7 ರೂಪಾಯಿ ತಾನೆ. 7 6 ರೂಪಾಯಿ, ಸೌದೆ ಒಡೆಯುವವನು ನಾನೇ. ಬಳೆಗಾರ ಬಂದ, ತಾಯಿ ಎಂದ, ಕೆಮ್ಮುವುದು ಪಾಪ ಪ್ರಾಣಿ. ಇವನದನ್ನು ಕೊಟ್ಟು ಬಿಡಲೇನು, ಚರ್ಚೆ ಬೇಕಿಲ್ಲ, ನೊಂದಾಳು ನನ್ನ ರಾಣಿ. ಅಂಗಡಿಯ ಸೆಟ್ಟಿ ಬಂದರೆ ಅವನ ಉಂಗುರದ ಕೈಗೆ 30 ಸುರಿದು, ಮನೋವನದ ತನಕ ಹೋಗೇಳು ಎಂದಿತು, ಜೀವ ಎದೆಯೊಳಗೆ ತಣ್ಣಗುರಿದು. ನನಗಿಂತ ಮೊದಲೇ ಕತ್ತೆಗಳು ಹೊರಟಿವೆ ಹೊರಗೆ, ಸಂಜೆಯಲ್ಲಿ ಸಣ್ಣ ಸೋನೆ. ಬಾಗಿಲಿಗೆ ಬೀಗವನ್ನು ಹಚ್ಚಿ ನಡೆಯುವುದುಂಟೆ, ಕಳ್ಳತನ ನಿನ್ನೆ ತಾನೇ. ಧನ್ಯವಾದಗಳು.